ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ಶನಿ ದುರ್ಬಲನಾದರೆ ಅಂದರೆ 12 ರಾಶಿಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ವ್ಯಕ್ತಿಯ ಜಾತಕದಲ್ಲಿ ಶನಿ ದುರ್ಬಲನಾದರೆ ಉಂಟಾಗುವಂತಹ ಆರೋಗ್ಯ ಸಮಸ್ಯೆಗಳು ಏನು, ಹಾಗೆ ಶನಿ ದುರ್ಬಲನಾದಾಗ ಅದಕ್ಕೆ ಸೂಕ್ತ ಪರಿಹಾರಗಳು ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಆರೋಗ್ಯ ಮತ್ತು ಕ್ಷೇಮ ಅನ್ನೋದು ವ್ಯಕ್ತಿಯ ಜೀವನದಲ್ಲಿ ಅಪಾರವಾದಂತಹ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಈ ಜ್ಯೋತಿಷ್ಶಾಸ್ತ್ರದ ಪ್ರಕಾರ 9 ಗ್ರಹಗಳು ಕೂಡ ದೇಹದ ವಿವಿಧ ಭಾಗಗಳನ್ನು ಪ್ರತಿನಿಧಿಸುತ್ತವೆ. ಅದು ರೋಗಗಳಿಗೆ ಕೂಡ ಕಾರಣವಾಗ್ಬೋದು. ಶನಿ ಗ್ರಹವು ಕುಂಭ ಮತ್ತು ಮಕರ ರಾಶಿಯ ಅಧಿಪತಿಯಾಗಿದೆ. ಈ ಜ್ಯೋತಿಷ್ಯದಲ್ಲಿ ಶನಿಯು ಗಾಳಿ, ಪಾದಗಳು, ಮೊಣಕಾಲುಗಳು, ಆಮ್ಲಗಳು ಮತ್ತು ಮಜ್ಜೆಯನ್ನು ನಿಯಂತ್ರಿಸುತ್ತೆ. ಅಲ್ಲದೆ ವೈದ್ಯಕೀಯ ಜ್ಯೋತಿಷ್ಯದ ಪ್ರಕಾರ ಇದು ಗುಲ್ಮ, ಎಂಡೋ, ಕಾರ್ಡಿಯೋ ಸಿಸ್ಟಮ್, ಮೂಳೆಗಳು, ಪಕ್ಕೆಲುಬುಗಳು, ಉಗುರುಗಳು ಮತ್ತು ಕೂದಲನ್ನು ನೋಡಿಕೊಳ್ಳುತ್ತೆ. ಅದರೊಂದಿಗೆ ಶನಿಯು ಕಿವಿ, ಮೊಣಕಾಲುಗಳು, ಮಾಂಸ, ಸ್ನಾಯುಗಳು, ಅಂಗಗಳು ಇತ್ಯಾದಿಗಳಿಗೆ ಕಾರಕ ಗ್ರಹವಾಗಿದೆ. ಈ ಜ್ಯೋತಿಷ್ಯದಲ್ಲಿ ಶನಿಯ ಬಲ ಏನು ಅಂತ ನೋಡೋದಾದರೆ, ಜ್ಯೋತಿಷ್ಯದಲ್ಲಿ ಶನಿಯನ್ನು ತಟಸ್ಥ ಗ್ರಹ ಅಂತ ಕೂಡ ಕರೆಯಲಾಗುತ್ತೆ. ಇದು ಮನುಷ್ಯನ ಕರ್ಮಗಳಿಗೆ ಅನುಗುಣವಾಗಿ ಫಲವನ್ನು ನೀಡುವಂತಹ ಗ್ರಹ. ಶನಿಯು ತಾಳ್ಮೆ, ಕಠಿಣ ಪರಿಶ್ರಮ, ಕಾನೂನುಬದ್ಧತೆ, ಅಧಿಕಾರ, ತರ್ಕಬದ್ಧವಾದಂತಹ ಚಿಂತನೆ, ಕುರುಡು ಜನರು ಮತ್ತು ಬೆಳವಣಿಗೆ, ಧ್ಯಾನ, ವಿಶ್ಲೇಷಣಾತ್ಮಕ ಸಾಮರ್ಥ್ಯಗಳು ಇತ್ಯಾದಿಗಳನ್ನು ವಿವರಿಸುವಂತಹ ಬಲವನ್ನು ನೀಡುವಂತಹ ಗ್ರಹವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಯು ಮಕರ, ತುಲಾ ಮತ್ತು ಕುಂಭ ರಾಶಿಯಲ್ಲಿ ಇದ್ದರೆ ಸಂಪೂರ್ಣವಾಗಿ ಬಲಶಾಲಿಯಾಗಿರ್ತಾನೆ. ಅಲ್ಲದೆ ಗ್ರಹಗಳ ಬಲವು ನವಾಂಶ ಮತ್ತು ನಕ್ಷತ್ರದ ಮೇಲೆ ಅವಲಂಬಿತವಾಗಿರುತ್ತೆ. ಇದರೊಂದಿಗೆ ವೃಷಭ, ಮಿಥುನ, ಕನ್ಯಾ ರಾಶಿಗಳಲ್ಲಿ ಶನಿ ಶ್ರೇಷ್ಠನಾಗಿರ್ತಾನೆ. ಮತ್ತೊಂದು ಕಡೆ ಶನಿಯ ಸ್ಥಾನವು ಮೀನ, ಧನು, ವೃಶ್ಚಿಕ ಮತ್ತು ಕಟಕ ರಾಶಿಗಳಲ್ಲಿ ಇದ್ದರೆ ಫಲಿತಾಂಶಗಳು ನಿಮ್ಮ ಪರವಾಗಿ ಇರೋದಿಲ್ಲ. ಅಂದರೆ ಮೀನ, ಧನು, ವೃಶ್ಚಿಕ, ಕಟಕ ರಾಶಿಗಳಲ್ಲಿ ಇದ್ದರೆ ಈ ರಾಶಿಗಳಿಗೆ ಪರವಾಗಿ ಫಲಿತಾಂಶಗಳು ಇರೋದಿಲ್ಲ. ಜೊತೆಗೆ ಸಿಂಹ ಮತ್ತು ಮೇಷ ರಾಶಿಯಲ್ಲಿರುವಂತಹ ಶನಿಯು ನವಾಂಶದಲ್ಲಿ ಅವರ ಸ್ಥಾನವನ್ನು ಅವಲಂಬಿಸಿ ಸ್ಥಳೀಯರನ್ನು ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸುವಂತೆ ಮಾಡ್ತಾನೆ. ಈ ವೃಷಭ, ಮಿಥುನ, ತುಲಾ, ಮಕರ ಮತ್ತು ಕುಂಭ ರಾಶಿಯವರಿಗೆ ಶನಿ ಕಾರ್ಯಕಾರಿ ಲಾಭದಾಯಕ ಗ್ರಹವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಹೀಗಾಗಿ ಇದು ಧನಾತ್ಮಕ ಫಲಿತಾಂಶಗಳನ್ನು ಈ ರಾಶಿಗೆ ಸಂಬಂಧಪಟ್ಟವರಿಗೆ ನೀಡುತ್ತೆ. ಇತರ ರಾಶಿಚಕ್ರ ಚಿಹ್ನೆಗಳಿಗೆ ಸಂಬಂಧಿಸಿದಂತೆ ಶನಿಯು ಕುಂಡಲಿಯಲ್ಲಿ ತನ್ನ ಸ್ಥಾನವನ್ನು ಅವಲಂಬಿಸಿ ಅದಕ್ಕೆ ತಕ್ಕಂತೆ ಫಲಿತಾಂಶಗಳನ್ನು ನೀಡುತ್ತೆ. ಇನ್ನು ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯು ಕರ್ಮ, ಉದ್ಯೋಗಿಗಳು, ಸೇವಕರು, ಸಾಕುಪ್ರಾಣಿಗಳು, ಸೇವಕಿಯರು, ನಿದ್ರೆ, ಜನಪ್ರಿಯತೆ, ದೀರ್ಘಕಾಲದ ಕಾಯಿಲೆಗಳು ಇತ್ಯಾದಿಗಳನ್ನು ಪ್ರತಿನಿಧಿಸುತ್ತೆ. ಶನಿಯ ಸಂಕ್ರಮಣವನ್ನು ನೋಡೋದಾದರೆ ಇದು 2.5 ವರ್ಷಗಳ ಕಾಲ ಒಂದು ರಾಶಿಚಕ್ರ ಚಿಹ್ನೆಯಲ್ಲಿ ಇರುತ್ತೆ. ಒಂದು ರಾಶಿಚಕ್ರ ಚಿಹ್ನೆಯನ್ನು ಪೂರ್ಣಗೊಳಿಸೋದಕ್ಕೆ 30 ವರ್ಷಗಳನ್ನು ತೆಗೆದುಕೊಳ್ಳುತ್ತೆ. ಅಲ್ಲದೆ ಇದು ಸರಿಸುಮಾರು 5 ತಿಂಗಳುಗಳ ಕಾಲ ಹಿಮ್ಮುಖ ಚಲನೆಯಲ್ಲಿ ಕೂಡ ಇರುತ್ತೆ. ಸ್ನೇಹಿತರೆ, ಈ ಶನಿಯ ದೃಷ್ಟಿಯಿಂದ ಉಂಟಾಗುವಂತಹ ರೋಗಗಳು ಏನು ಅಂತ ಮತ್ತೊಮ್ಮೆ ಇಲ್ಲಿ ನನಗೆ ತಿಳಿಸ್ಕೊಡ್ತೀನಿ, ವಿವರವಾಗಿ ತಿಳಿಸ್ತೀನಿ ನೋಡಿ. ಈ ಶನಿ ಗ್ರಹದಿಂದ ಉಂಟಾಗುವಂತಹ ಹೆಚ್ಚಿನ ರೋಗಗಳು ದೀರ್ಘಕಾಲದ ಕಾಯಿಲೆಗಳನ್ನೇ ಒಳಗೊಂಡಿರ್ತವೆ. ಶನಿಯಿಂದ ಉಂಟಾಗುವಂತಹ ರೋಗಗಳು ಜನ್ಮಜಾತ ದೌರ್ಬಲ್ಯಗಳನ್ನು ಒಳಗೊಂಡಿರ್ತವೆ. ಅಲ್ಲದೆ ಕಡಿಮೆ ಚೈತನ್ಯ, ಕಳಪೆ ಜೀರ್ಣಕ್ರಿಯೆ, ಪ್ರತಿರೋಧ ಮತ್ತು ಕಡಿಮೆ ಚೈತನ್ಯವು ಜಾತಕದಲ್ಲಿ ಶನಿಯ ಅನಾರೋಗ್ಯವನ್ನು ಕೊಡ್ತಾ ಇದ್ದೇನೆ ಅನ್ನುವಂತಹ ಫಲಿತಾಂಶ ಸೂಚನೆಯನ್ನು ಕೊಡುತ್ತೆ. ಈ ದುಷ್ಟ ಶನಿಯ ಪ್ರಭಾವದಿಂದಾಗಿ ಸ್ಥಳೀಯರು ಅಂದರೆ ಆ ರಾಶಿಗೆ ಸಂಬಂಧಪಟ್ಟವರು ಮರಗಟ್ಟುವಿಕೆ, ಸೆಳೆತ ಮತ್ತು ಬಿಗಿತವನ್ನು ಅನುಭವಿಸ್ತಾರೆ. ಇದು ಸ್ಥಳೀಯರನ್ನು ಖಿನ್ನತೆ ಮತ್ತು ಅಂಗಗಳ ಹೈಪೋಫಂಕ್ಷನ್ಗೆ ಕಾರಣವಾಗ್ಬೋದು. ಅಂದರೆ ಅಂಗಗಳ ಹೀನತೆ, ದೌರ್ಬಲ್ಯ ಆಗ್ಬೋದು. ಈ ರೀತಿ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು. ಶನಿಯಿಂದ ಉಂಟಾಗುವಂತಹ ಕಾಯಿಲೆಯು ಸಂಧಿವಾತ, ಮುರಿದ ಮೂಳೆಗಳು, ಆಸ್ಟಿಯೋಪೊರೋಸಿಸ್, ಅಂದರೆ ಕೆಲವೊಂದು ಈ ಕಾಯಿಲೆಗಳ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ ಹತ್ರ ಹೋದಾಗ ಅದೇನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆಸ್ಟಿಯೋಪೊರೋಸಿಸ್ ಮತ್ತು ಅಕಾಲಿಕ ವಯಸ್ಸಾದಂತಹ ಕಾಯಿಲೆಗಳನ್ನು ಒಳಗೊಂಡಿರುತ್ತೆ. ದುಷ್ಟ ಶನಿಯಿಂದ ಉಂಟಾಗುವಂತಹ ರೋಗಗಳ ಪೈಕಿ ಪಾರ್ಶ್ವವಾಯು, ಪಾರ್ಕಿನ್ಸನ್ ಕಾಯಿಲೆ, ಕ್ಯಾನ್ಸರ್, ಮಲ್ಟಿಪಲ್ ಸ್ಕ್ಲೆರೋಸಿಸ್ ಇತ್ಯಾದಿ ಕಾಯಿಲೆಗಳು ಇರ್ತವೆ. ಈ ಸ್ಥಳೀಯರು ದೃಷ್ಟಿದೋಷ, ಕ್ಷೀಣತೆ, ಕಿವುಡುತನ ಮತ್ತು ವಿರೂಪತೆ
ಅಂದರೆ ಕುರೂಪತೆ ವಿರೂಪತೆ ಈ ಥರದ ತೊಂದರೆಗಳನ್ನು ಎದುರಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತವೆ. ಜೊತೆಗೆ ಪ್ರಮುಖ ದ್ರವ, ತುರಿಕೆ ಮತ್ತು ನೋವುಗಳಿಗೆ ಸಂಬಂಧಿಸಿದಂತಹ ಕೊರತೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ಈ ದುರ್ಬಲ ಶನಿ ಹೊಂದಿರುವಂತಹ ಸ್ಥಳೀಯರು ಮನೋಧರ್ಮದ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ಪಾದಗಳು ಮತ್ತು ಕಾಲುಗಳಿಗೆ ಸಂಬಂಧಿಸಿದ ಗುಣಪಡಿಸಲಾಗದ ರೋಗಗಳು ಶನಿಯಿಂದ ಉಂಟಾಗುವ ರೋಗಗಳ ಪ್ರಭಾವ ಕೂಡ ಆಗಿರಬಹುದು. ಇದರೊಂದಿಗೆ ಜಾತಕದಲ್ಲಿ ದುಷ್ಟ ಶನಿ ಇದ್ದರೆ ಕೆಲವು ಮಾನಸಿಕ ಅಸ್ವಸ್ಥತೆಗಳು ಮತ್ತು ಗುದನಾಳ ಮತ್ತು ಕರುಳಿನ ಕಾಯಿಲೆಗಳು ಸಹ ಬರಬಹುದು. ಈ ದುರ್ಬಲ ಶನಿ ಗ್ರಹಕ್ಕೆ ಪರಿಹಾರಗಳೇನು ಅಂತ ನೋಡೋದಾದರೆ, ನೀವು ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಸಕ್ರಿಯತೆಯಿಂದ ತೊಡಗಿಸ್ಕೋಬೇಕಾಗುತ್ತೆ. ಇದರೊಂದಿಗೆ ಜೀವನ ಶೈಲಿಯಲ್ಲಿ ಶಿಸ್ತು ಮತ್ತು ಕ್ರಮ ಮತ್ತು ಅಲಂಕಾರವನ್ನು ಕಾಪಾಡ್ಕೋಬೇಕಾಗುತ್ತೆ. ಕುಂಡಲಿಯಲ್ಲಿನ ದುಷ್ಟ ಶನಿಯ ಪ್ರಭಾವವನ್ನು ತೊಡೆದುಹಾಕೋದಕ್ಕೆ ಇದು ನಿಮಗೆ ಸಹಾಯವನ್ನು ಮಾಡುತ್ತೆ. ಹಾಗೆ ದುರ್ಬಲ ಶನಿ ಗ್ರಹಕ್ಕೆ ಮತ್ತೊಂದು ಪರಿಹಾರ ಅಂತ ಏನೋ ನೋಡೋದಾದರೆ, ಧ್ಯಾನವನ್ನು ಮಾಡಬೇಕು. ಇದು ಅವರ ಏಕಾಗ್ರತೆಯ ಶಕ್ತಿಯನ್ನು ಸುಧಾರಿಸುತ್ತೆ ಮತ್ತು ಸ್ಥಳೀಯರಿಗೆ ಈ ಸಮಸ್ಯೆಯನ್ನು ಎದುರಿಸ್ತಾ ಇರುವಂತಹ ರಾಶಿಗೆ ಸಂಬಂಧಪಟ್ಟವರಿಗೆ ಶನಿಯಿಂದ ಧನಾತ್ಮಕ ಫಲಿತಾಂಶಗಳನ್ನು ಪಡೆಯಲು ಸಹಾಯವನ್ನು ಕೂಡ ಮಾಡುತ್ತೆ. ಹಾಗೆ ಕೆಟ್ಟ ಅಭ್ಯಾಸಗಳ ಸಹವಾಸವನ್ನು ತೊರೆಯುವುದು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಶನಿಯ ಅಶುಭ ಫಲವನ್ನು ತೊಡೆದು ಹಾಕೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇದನ್ನು ಪ್ರತಿಯೊಬ್ಬರು ಕೂಡ ಅನುಸರಿಸೋದು ತುಂಬಾ ಮುಖ್ಯ. ಅದು ನಿಮ್ಮ ಜೀವನಕ್ಕೆ ಕೂಡ ತುಂಬಾ ಒಳ್ಳೆಯದಾಗುತ್ತೆ, ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಒಂದು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.